ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಜೀವಿತಾ ಅಂತ. ತುಂಬಾ ದಿವಸದಿಂದ ನನಗೆ ಮೆಸೇಜ್ ಬರ್ತಾ ಇದೆ, ಮೇಡಮ್ ನೀವು ಏನು ವರ್ಕ್ ಮಾಡ್ತಿದ್ದೀರಾ, ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ, ಹೇಗೆ ಕೆಲಸ ಮಾಡೋದು ನಮಗೂ ಹೇಳ್ಕೊಡಿ ಅಂತ. ಸೊ ಪ್ರತಿಯೊಬ್ಬರಿಗೂ ನಾನು ಡೈರೆಕ್ಟ್ ಆಗಿ ಸಪ್ರೇಟ್ ಆಗಿ ಮೆಸೇಜ್ ಮಾಡೋಕ್ಕಾಗಲ್ಲ, ಫೋನ್ ಕಾಲಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ಈ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ಕಂಪ್ಲೀಟ್ ಆಗಿ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಸೊ ಇದು ಗವರ್ಮೆಂಟ್ ಸರ್ಟಿಫೈಡ್ ಕಂಪನಿ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ವರ್ಕ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಇಂಟ್ರೆಸ್ಟ್ ಇತ್ತು, ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಾಲ್ ಮಾಡಬಹುದು ಈ ವಿಡಿಯೋ ನೋಡಾದ್ಮೇಲೆ. ಈ ವರ್ಕ್ ನ ಯಾರೆಲ್ಲ ಮಾಡಬಹುದು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಈ ಒಂದು ವರ್ಕ್ ನ ಸ್ಟೂಡೆಂಟ್ಸ್ ಆಗ್ಲಿ, ಹೌಸ್ ವೈಫ್ ಆಗ್ಲಿ, ಇಲ್ಲ ಜಾಬ್ ಹೋಲ್ಡರ್ಸ್ ಏನಾರು ಎಕ್ಸ್ಟ್ರಾ ಇನ್ಕಮ್ ನೋಡ್ತಾ ಇದ್ದೀರಾ ಅನ್ನೋರು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಜಾಯಿನ್ ಆಗ್ಬೋದು. ಯಾಕೆಂದ್ರೆ ಇಲ್ಲಿ ನಿಮ್ಗೆ ರೆಕಾರ್ಡೆಡ್ ಟ್ರೈನಿಂಗ್ ಇರುತ್ತೆ. ಮನೆಯಿಂದ ಆಚೆ ಹೋಗ್ದೇನೆ ಮನೇಲೆ ಕೂತ್ಕೊಂಡು ಸ್ಮಾರ್ಟ್ ಫೋನ್ ಬಳಸಿ ಟ್ರೈನಿಂಗ್ ನೋಡ್ಬೋದು. ಯಾವುದೇ ರೀತಿ ನಿಮ್ಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇರಲ್ಲ. ಫೋನ್ ಬಳಸಿ ಕೂಡ ನೀವು ಟ್ರೈನಿಂಗ್ ನ ನೋಡಿ ಮನೆಯಿಂದನೇ ದುಡಿಬಹುದು. ಏನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳಿದ್ರೆ, ನೀವೇನಾದ್ರೂ 10th ಕಂಪ್ಲೀಟ್ ಆಗಿದ್ರೆ, ಇಲ್ಲ PU ಅಥವಾ ಎನಿ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕೂಡ ಅರ್ನ್ ಮಾಡಬಹುದು. ರೆಕಾರ್ಡೆಡ್ ಟ್ರೈನಿಂಗ್ ಬಂದು ನಿಮ್ಗೆ ಕನ್ನಡ ಅಂಡ್ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲೂ ಇರುತ್ತೆ, ಅಂಡ್ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಇರುತ್ತೆ. ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಚೂಸ್ ಮಾಡ್ಕೊಂಡು ಟ್ರೈನಿಂಗ್ಸ್ ನೋಡಬಹುದು. ಇಲ್ಲಿ ನೀವು ಕೋರ್ಸಸ್ ಗೆ ಜಾಯಿನ್ ಆದ್ಮೇಲೆ ನಿಮ್ಗೆ ವೆಬ್ಸೈಟ್ ಪ್ರೊವೈಡ್ ಮಾಡ್ತಾರೆ. ವೆಬ್ಸೈಟ್ ಅಲ್ಲಿ ಟ್ರೈನಿಂಗ್ಸ್ ಎಲ್ಲ ರೆಕಾರ್ಡೆಡ್ ಇರುತ್ತೆ. ನಿಮ್ಗೆ ಯಾವ ಟ್ರೈನಿಂಗ್ಸ್ ನೋಡ್ಬೇಕು ಆ ಒಂದು ಟ್ರೈನಿಂಗ್ಸ್ ನೋಡ್ಕೊಂಡು ನೀವು ಕೋರ್ಸಸ್ ಕಂಪ್ಲೀಟ್ ಮಾಡಿ ಹೇಗೆ ವರ್ಕ್ ಮಾಡಬೇಕು ಅಂತ ತಿಳ್ಕೊಂಡು ವರ್ಕ್ ಮಾಡಬಹುದು. ಫಸ್ಟ್ ನಾನು ನಿಮ್ಗೆ ನನ್ನ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ. ಸೊ ನಾನು ಈ ಕಂಪನಿಗೆ ಜಾಯಿನ್ ಆಗಿ 1 ಮಂತ್ ಆಗಿದೆ. 1 ಮಂತ್ ಅಲ್ಲಿ ಬೇಸಿಕ್ 15 ಡೇಸ್ ಟ್ರೈನಿಂಗ್ ತಗೊಂಡು ಇವಾಗ ನಾನು ಒಂದು ತಿಂಗಳಲ್ಲೇ 42,000 ದುಡ್ಡಿದ್ದೀನಿ. ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ನೋಡ್ಬೋದು. ಇಲ್ಲಿ ನಾನು 15 ಡೇಸ್ ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂಡ್ ಫ್ರೀಲಾನ್ಸಿಂಗ್ ಎರಡೂ ಕೂಡ ಟ್ರೈನಿಂಗ್ ತಗೊಂಡು ಡೈಲಿ 2 to 3 hours ಟೈಮ್ ಕೊಟ್ಟಿದ್ದೀನಿ ಇಲ್ಲಿ ಟ್ರೈನಿಂಗ್ ನೋಡಕ್ಕೆ. ಟ್ರೈನಿಂಗ್ಸ್ ಎಲ್ಲ ರೆಕಾರ್ಡೆಡ್ ಆಗಿರೋದ್ರಿಂದ ನನ್ನ ಫ್ರೀ ಟೈಮ್ ಅಲ್ಲಿ ಟ್ರೈನಿಂಗ್ ನೋಡಕ್ಕೆ ನನಗೆ ಯೂಸ್ಫುಲ್ ಆಯ್ತು. ವೆಬ್ಸೈಟ್ ಪ್ರೊವೈಡ್ ಮಾಡ್ತಾರೆ ಈ ಕೋರ್ಸಸ್ ಗಳಿಗೆ. ಇದನ್ನ ನೋಡ್ಕೊಂಡು ಮನೆಯಿಂದನೇ ವರ್ಕ್ ಮಾಡೋದನ್ನ ತಿಳ್ಕೊಂಡು ಇವಾಗ ನಾನು ಮನೆಯಿಂದನೇ ವರ್ಕ್ ಮಾಡ್ತಾ ಇದ್ದೀನಿ. ಈ ಒಂದು ಅಮೌಂಟ್ ನಾನು ಅರ್ನ್ ಮಾಡ್ಲಿಕ್ಕೆ ಕಾರಣ ಕಂಪನಿಯವರ ಟ್ರೈನಿಂಗ್ ಅಂಡ್ ನನ್ನ ಒಂದು ಕನ್ಸಿಸ್ಟೆನ್ಸಿ ಅಂಡ್ ಹಾರ್ಡ್ ವರ್ಕ್. ಈಗ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಂಪನಿ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಈಗ. ಸೊ ಕಂಪನಿ ನೇಮ್ ಬಂದು ಕ್ರಿಯೇಟರ್ಸ್ ಬಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಕಂಪನಿ ಸ್ಟಾರ್ಟ್ ಆಗಿ ಬಂದು 1 ವರ್ಷ ಆಯ್ತು. ಸೊ ಈ ಕಂಪನಿ ಬಂದು ಲೊಕೇಟ್ ಆಗಿರೋದು ನೋಯ್ಡಾದಲ್ಲಿ. ಸೊ ಈ ಕಂಪನಿ ಮೇನ್ ಮೋಟಿವ್ ಏನಪ್ಪಾ ಅಂತ ಹೇಳಿದ್ರೆ ಪ್ರೊವೈಡ್ ಎಜುಕೇಶನ್. ಇದೊಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್, ಎಜುಕೇಶನ್ ಪ್ಲಾಟ್ಫಾರ್ಮ್. ಇಲ್ಲಿ ನಮಗೆ ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಮನೇಲೆ ಕೂತ್ಕೊಂಡು ಯಾವ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ತಗೋಬಹುದು ಅಂತ ಹೇಳ್ಕೊಡೋದ್ರಿಂದ ನಾವಿಗೆ ಈ ಕಂಪನಿಲಿ ನಾವು ಫೀಸಸ್ ನ ಪೇ ಮಾಡ್ಬೇಕಾಗತ್ತೆ. ಯಾಕೆ ಫೀಸಸ್ ನ ಪೇ ಮಾಡಬೇಕು, ಎಷ್ಟು ಫೀಸಸ್ ನ ಪೇ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ಬಂದು ನಿಮಗೆ 2 ರೀತಿ ವರ್ಕಿಂಗ್ ಮಾಡ್ಯೂಲ್ ಇರುತ್ತೆ. ಸೊ ಒಂದು ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಇರುತ್ತೆ, ಇನ್ನೊಂದು ಬಂದು ಫ್ರೀಲಾನ್ಸಿಂಗ್ ಅಂತ ಹೇಳ್ತೀವಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ನಾನು ಆಗ್ಲೇ ಹೇಳ್ದಂಗೆ ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ, ಕೋರ್ಸಸ್ ಗಳಿದೆ ಅಂತ ಹೇಳಿದೆ. ಸೊ ಅಲ್ಲಿ ನಿಮ್ಗೆ ಮೋರ್ ದ್ಯಾನ್ 10 ಕೋರ್ಸಸ್ ಇದೆ. ಈ ಒಂದು ಕೋರ್ಸಸ್ ನ ನೀವು ಇನ್ಸ್ಟಾಗ್ರಾಮ್ ಅಥವಾ ಎನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮೋಷನ್ ಮಾಡಿದ್ರೆ ನಿಮಗೆ 100% ಕಮಿಷನ್ ಪ್ರೊವೈಡ್ ಮಾಡ್ತಾರೆ. ಇದಕ್ಕೆ ಟ್ರೈನಿಂಗ್ ಬಂದು 15 ಡೇಸ್ ಟ್ರೈನಿಂಗ್ ಇರುತ್ತೆ, ರೆಕಾರ್ಡೆಡ್ ಟ್ರೈನಿಂಗ್ ಇರುತ್ತೆ. ಇಂಗ್ಲಿಷ್, ಕನ್ನಡ ಅಂಡ್ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಆದ್ರೂ ಸೆಲೆಕ್ಟ್ ಮಾಡ್ಕೊಂಡು ಟ್ರೈನಿಂಗ್ ನೋಡಬಹುದು. ಇಲ್ಲಿ ನಿಮ್ಗೆ 100% ಕಮಿಷನ್ ಪ್ರೊವೈಡ್ ಮಾಡೋದ್ರಿಂದ ದಿನಕ್ಕೆ 1,000 ರೂಪಾಯಿಂದ ಹಿಡಿದು 10,000 ಪರ್ ಡೇ ಅರ್ನ್ ಮಾಡಬಹುದು. ತಿಂಗಳಿಗೆ 20ರಿಂದ 30,000 ಆರಾಮಾಗಿ ಅರ್ನ್ ಮಾಡಬಹುದು. 2ರಿಂದ 3 ಅವರ್ ಕೆಲಸ ಮಾಡಿದ್ರೆ ಸಾಕು, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಆರಾಮಾಗಿ ನೀವು 20ರಿಂದ 30,000 ದುಡಿಬಹುದು. ಇದು ಬಂದು ಪ್ರಮೋಷನ್ ಮಾಡೋದಾಗಿರುತ್ತೆ. ಪ್ರಮೋಷನ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಪ್ರೊವೈಡ್ ಮಾಡ್ತಾರೆ. ಇದು ಬಂದು ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಬಂದು ಯಾವುದೇ ರೀತಿ ಮ್ಯಾಂಡೇಟರಿ ಇರಲ್ಲ, ಇದು ನಿಮ್ಗೆ ಪಾರ್ಟ್ ಅಷ್ಟೇನೆ. ಈಗ ಸ್ಟೂಡೆಂಟ್ಸ್, ಹೌಸ್ ವೈಫ್, ಜಾಬ್ ಹೋಲ್ಡರ್ಸ್ ಎಕ್ಸ್ಟ್ರಾ ಇನ್ಕಮ್ ನೋಡ್ತಾ ಇರ್ತಾರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಕಿಲ್ಸ್ ಕಲಿಯಕ್ ಬಂದವರು. ಅಂತವ್ರು ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಮಾಡೋದಾದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಯಾವುದೇ ರೀತಿ ಮಾಡ್ಬೇಕು ಅನ್ನೋ ರೂಲ್ಸ್ ಇಲ್ಲ, ಅದು ಆಪ್ಷನಲ್ ಆಗಿರುತ್ತೆ. ಇನ್ನೊಂದು ವೇ ಆಫ್ ಅರ್ನಿಂಗ್ ಬಂದು ಫ್ರೀಲಾನ್ಸಿಂಗ್. ಫ್ರೀಲಾನ್ಸಿಂಗ್ ಅಂತ ಹೇಳಿದ್ರೆ ಫ್ರೀ ಟೈಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ಫ್ರೀಲಾನ್ಸಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್ ಗಳು ಹೇಗೆ ತಗೊಂಡು ಮನೇಲೆ ದುಡಿಬಹುದು. ಫಾರ್ ಎಕ್ಸಾಂಪಲ್ ಈ ಕಂಪ್ನಿಲಿ ಕಾಪಿ ರೈಟಿಂಗ್ ಇದೆ, ಕಂಟೆಂಟ್ ರೈಟಿಂಗ್ ಇದೆ, ಫೇಸ್ಬುಕ್ ಆಡ್ಸ್ ಇದೆ, ಇಮೇಲ್ ಮಾರ್ಕೆಟಿಂಗ್ ಇದೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇದೆ, ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇದೆ, ವೆಬ್ಸೈಟ್ ಡಿಸೈನಿಂಗ್, ಕ್ಯಾನ್ವಾ ಎಡಿಟಿಂಗ್, ಲೋಗೋ ಕ್ರಿಯೇಷನ್, ಈ ತರ ಎಲ್ಲ ನಿಮ್ಗೆ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ಕೊಟ್ರೆ ಮನೇಲೆ ಕೂತ್ಕೊಂಡು 2ರಿಂದ 3 ಅವರ್ ಕೆಲಸ ಮಾಡ್ಕೊಟ್ರೆ ಒಂದು ಕಂಪನಿಗೆ ಪ್ರಾಜೆಕ್ಟ್ಸ್ ಮಾಡಿದ್ರೆ 5ರಿಂದ 10,000 ಹೋಗ್ತಾ ಹೋಗ್ತಾ ನೀವು ಆ ಪ್ರಾಜೆಕ್ಟ್ಸ್ ಗೆ ಅಮೌಂಟ್ ನ ಜಾಸ್ತಿನೂ ಕೂಡ ಮಾಡ್ಬೋದು, ಚಾರ್ಜಸ್ ಕೂಡ ಜಾಸ್ತಿ ಮಾಡ್ಬೋದು. ಇದೆಲ್ಲ ಯಾವ ರೀತಿ ಮಾಡೋದು ಮನೇಲೆ ಕೂತ್ಕೊಂಡು ಅನ್ನೋದ್ರ ಬಗ್ಗೆ ಹೇಳ್ಕೊಡೋದ್ರಿಂದ ನೀವು ಇಲ್ಲಿ
ಫೀಸಸ್ ನ ಪೇ ಮಾಡ್ತೀರಾ. ಇಲ್ಲಿ ನಿಮ್ಗೆ ಕೋರ್ಸಸ್ ಬಂದು ಫ್ರೀಲಾನ್ಸಿಂಗ್ 5,000ದಿಂದ ಸ್ಟಾರ್ಟ್ ಆಗ್ತಿದೆ. 5,000ದಿಂದ 10,000ವರೆಗೂ ಕೋರ್ಸಸ್ ಇದೆ. ಅಂಡ್ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಯುಟಿಲೈಸ್ ಮಾಡಿ. ಈಗ ಆಚೆ ಹೋಗ್ತೀರಾ, ನೀವೇನಾದ್ರೂ ಒಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸು ಅಥವಾ ಟೈಲರಿಂಗು ಅಥವಾ ಮೇಕಪ್ ಆರ್ಟಿಸ್ಟ್ ಈ ಯಾವುದೇ ಕೋರ್ಸ್ ಮಾಡ್ತೀನಿ ಅಂದ್ರೆ ಒಂದು ಸ್ಕಿಲ್ಸ್ ಕಲಿಯಕ್ ಹೋಗ್ತೀರಾ, ಅಲ್ಲಿ ದುಡ್ಡು ಕಟ್ತೀರಾ. ಸೊ ದುಡ್ಡು ಕಟ್ಟಿ ನೀವು ಜಾಯಿನ್ ಆಗಿ ಅಲ್ಲಿ ಕಲ್ತು ಅದರಿಂದ ದುಡಿತೀರಾ ಅಲ್ವಾ, ಹಾಗೆ ಇಲ್ಲೂ ಅಷ್ಟೇ ನೀವು ದುಡ್ಡು ಕಟ್ತೀರಾ, ಯಾವ್ದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಕಂಪನಿಗೆ. ನಿಮ್ ಮೇಲೆ ನೀವು ಸ್ಕಿಲ್ಸ್ ಕಲಿಯೋದಕ್ಕೋಸ್ಕರ ಇಲ್ಲಿ ನೀವು ದುಡ್ಡು ಕಟ್ಟಿ ಎನ್ರೋಲ್ ಆಗ್ತೀರಾ. ಇಲ್ಲಿ ಜಾಯಿನ್ ಆಗೋದ್ರಿಂದ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಸೊ ನೀವು ಆಚೆ ಹೋಗಿ ಒಂದು ಶಾಪಿಂಗ್ ಮಾಡ್ತೀನಿ ಅಂದ್ರೆ 2-3 ಸಾವಿರ ದುಡ್ಡು ಖರ್ಚು ಮಾಡ್ತೀರಾ. ಸೊ ಈಗ ಅಪ್ಪ ಅಮ್ಮ ಎಲ್ಲೇ ಹೋಗಿ ನೀವು ಏನಾದ್ರು ಒಂದು ಕೋರ್ಸಸ್ ನ ಮಾಡ್ತೀನಿ, ನಾನು ಏನಾದ್ರು ಒಂದು ಕಲಿತೀನಿ ಅಂತ ಹೇಳಿದ್ರೆ ಯಾವ್ದಕ್ಕೂ ಇಲ್ಲ ಅನ್ನಲ್ಲ. ಸೊ ಇಲ್ಲಿ ನೀವು ಯಾವ್ದೇ ರೀತಿ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇಲ್ಲ, ಇಲ್ಲಿ ಕಲಿಯೋಕ್ ಬಂದಿದ್ದೀರಾ, ಕಲ್ತು ಹೇಗೆ ದುಡಿಬೇಕು ಅಂತ ತಿಳ್ಕೊಂಡು ದುಡಿತೀರಾ. ಅಂಡ್ ಈ ಒಂದು ಕೋರ್ಸಸ್ ನಿಮ್ಗೆ ರೆಸ್ಯೂಮ್ ಅಲ್ಲೂ ಕೂಡ ಆಡ್ ಮಾಡ್ಬೋದು, ನಾನು ಈ ತರ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳಿ. ಸೊ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಇವಾಗ ಡಿಗ್ರಿ ಮಾಡಿದ್ರೆ ಸಾಲದು, ಏನ್ ಸ್ಕಿಲ್ಸ್ ಕಲ್ತಿದ್ದೀರಾ ಅಂತ ಹೇಳ್ತಾರೆ. ಆ ಒಂದು ಸ್ಕಿಲ್ಸ್ ನ ಕಲ್ತ್ಕೊಂಡು ಹೋದ್ರೆ ನೀವು ಆರಾಮಾಗಿ ಮನೇಲೆ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಇಲ್ಲ ಕಂಪನಿಲೂ ಕೂಡ ಜಾಬ್ ಮಾಡ್ಲಿಕ್ಕೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇದೊಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್, ಎಜುಕೇಶನ್ ಪ್ಲಾಟ್ಫಾರ್ಮ್. ಇಲ್ಲಿ ನೀವು ಅದಕ್ಕೋಸ್ಕರನೇ ಫೀಸಸ್ ನ ಪೇ ಮಾಡ್ತಿರೋದು. ಸೊ ಈಗ ಫೀಸಸ್ ನ ಪೇ ಮಾಡೋದು ಹೇಳ್ದೆ, ಎಷ್ಟು ಪೇ ಮಾಡಬೇಕು ಅಂತ ನಿಮ್ಗೆ ಇಲ್ಲಿ ಹೇಳ್ತಾ ಬರ್ತೀನಿ. ಈಗ ಫ್ರೀಲಾನ್ಸಿಂಗ್ ಕೋರ್ಸಸ್ ಬಗ್ಗೆ ಹೇಳಿದೆ, ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಫೇಸ್ಬುಕ್ ಆಡ್ಸ್, ಹಾಗೆ ವೆಬ್ಸೈಟ್ ಡಿಸೈನ್ ಯಾವ ರೀತಿ ಮಾಡೋದು, AI ಯೂಸ್ ಮಾಡಿ, ಈ ತರ ಎಲ್ಲ ಕೋರ್ಸಸ್ಗಳು ನಿಮ್ಗೆ 3 ರೀತಿ ಪ್ಯಾಕೇಜಸ್ ಆಗಿ ಡಿವೈಡ್ ಆಗಿದೆ. ಸೊ ಅಲ್ಲಿ ಬಂದು ನಿಮ್ಗೆ 5,000 ರೂಪಾಯಿ ಕೋರ್ಸ್ ಇದೆ, ಬಂದು 8,000 ರೂಪಾಯಿ ಕೋರ್ಸ್ ಇದೆ, ಇನ್ನೊಂದು ಬಂದು 10,000 ರೂಪಾಯಿ ಕೋರ್ಸ್ ಇದೆ. ಸೊ ಇದು ನಿಮಗೆ ನನಗೆ ವಾಟ್ಸಪ್ ಮಾಡಿ ಈ ಒಂದು ವಿಡಿಯೋ ನೋಡಾದ್ಮೇಲೆ ಕಂಪ್ಲೀಟ್ ಆಗಿ ನಿಮ್ಗೆ ಕೋರ್ಸ್ ಡೀಟೇಲ್ಸ್ ನ ಕಳಿಸ್ಕೊಡ್ತೀನಿ. ಅದ್ರ ಪ್ರಕಾರ ನೀವು ಚೂಸ್ ಮಾಡಿ ಕೋರ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ನೀವೇನಾದ್ರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತೀನಿ, ಪ್ರಮೋಷನ್ ಮಾಡಿ ವರ್ಕ್ ಮಾಡ್ತೀನಿ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಕೋರ್ಸಸ್ ಪ್ರೈಸಸ್ ಬಂದು 2,000 ರೂಪಾಯಿ ಪ್ಲಸ್ 350 ರೂಪಾಯಿ GST ಆಗುತ್ತೆ. ಸೊ ಇದು 2,000 ರೂಪಾಯಿ ಒಂದೇ ಅಲ್ಲ, 10,000 ತನಕ ಕೋರ್ಸಸ್ ನ ತಗೋಬಹುದು. ಕಮಿಷನ್ ಪ್ರೈಸಸ್ ನಿಮ್ಗೆ ಜಾಸ್ತಿ ಸಿಕ್ಕುತ್ತೆ. ಕಮಿಷನ್ 10,000 ಕೋರ್ಸ್ ತಗೊಂಡ್ರೆ 10,000 ಗಂಟ ದುಡಿಬಹುದು, 2,000 ಕೋರ್ಸ್ ತಗೊಂಡ್ರೆ ದಿನಕ್ಕೆ 2,000 ವರೆಗೂ ದುಡಿಬಹುದು, ಈ ತರ ಇರುತ್ತೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ 2,000 ರೂಪಾಯಿಂದ ನೀವು ಸ್ಟಾರ್ಟ್ ಮಾಡಬಹುದು. ಫ್ರೀಲಾನ್ಸಿಂಗ್ ಅಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ಕಾಪಿ ರೈಟಿಂಗ್ ಆಗ್ಲಿ, ಇಲ್ಲ ಕಂಟೆಂಟ್ ರೈಟಿಂಗ್ ವರ್ಕ್ ಆಗ್ಲಿ, ಇಲ್ಲ ಫೇಸ್ಬುಕ್ ಆಡ್ಸ್ ಆಗ್ಲಿ, ಈ ತರ ಕೋರ್ಸ್ ಗಳನ್ನ ನೀವು ಮಾಡ್ತೀರಾ ಅನ್ಕೊಳ್ಳಿ. ಸೊ ಕೋರ್ಸ್ ನ ಕಂಪ್ಲೀಟ್ ಮಾಡಾದ್ಮೇಲೆ ಈ ಕಂಪ್ನಿಲಿ ನಿಮಗೆ ಅಲ್ಲೇ ಹೇಳ್ಕೊಡ್ತಾರೆ ಯಾವ ರೀತಿ ಜಾಬ್ ತಗೊಳ್ಳೋದು, ಯಾವ ರೀತಿ ವರ್ಕ್ ಮಾಡೋದು, ನೀವು ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಪ್ರಾಜೆಕ್ಟ್ಸ್ ಗಳು ಸಿಕ್ಕುತ್ತೆ, ಹೇಗೆ ಅಪ್ಲೈ ಮಾಡಬೇಕು, ಪೋರ್ಟ್ಫೋಲಿಯೋ ಯಾವ ರೀತಿ ಕ್ರಿಯೇಷನ್ ಮಾಡಬೇಕು, ಪ್ರತಿ ಒಂದು ನಿಮ್ಗೆ ಝೀರೋ ನಾಲೆಜ್ ಇಂದ ಹೇಳ್ಕೊಡ್ತಾರೆ. ಯಾವುದೇ ರೀತಿ ನನಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ನಂಗೆ ಏನು ಗೊತ್ತಿಲ್ಲ ಅಂತ ಅನ್ಕೋಬೇಡಿ ನೀವು. ಸೊ ನಮಗೂ ಕೂಡ ಏನು ಗೊತ್ತಿರಲಿಲ್ಲ, ನಾವು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿನೇ ಪ್ಲಾಟ್ಫಾರ್ಮ್ಗೆ ಜಾಯಿನ್ ಆಗಿ ಇವಾಗ 1 ಮಂತ್ ಅಲ್ಲಿ ನಾನು ಇಷ್ಟು ಅರ್ನ್ ಮಾಡ್ಲಿಕ್ಕೆ ಆಗಿರೋದು. ಸೊ ಹೋಪ್ಸ್ ಕಳ್ಕೊಂಬೇಡಿ, ಎಲ್ಲ ನಿಮ್ಗೆ ಗೊತ್ತಿದೆ. ಅಂಡ್ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಎಜುಕೇಶನ್ ನ ಯೂಟಿಲೈಸ್ ಮಾಡ್ಕೊಂಡು ಸ್ಕಿಲ್ಸ್ ನ ಕಲಿಯೋದಕ್ಕೆ ಅದನ್ನ ಒಂದು ನಿಮ್ ಟೈಮ್ ಕೊಟ್ಟು ಈ ಒಂದು ಸ್ಕಿಲ್ಸ್ ನ ಕಲೀರಿ. 100% ಅರ್ನ್ ಮಾಡ್ಬೋದು. ನೀವು ಅದ್ರ ಮನ್ಸ್ ಮಾಡ್ಬೇಕು. ನೀವು ಡೈಲಿ 2 hours ಟೈಮ್ ಕೊಟ್ಟು ನಿಮಗೆ ನೀವು ಮೋಟಿವೇಟ್ ಮಾಡ್ಕೊಂಡು ಬಂದ್ರೆ ನಿಮ್ಮ 100% ರಿಸಲ್ಟ್ ನ ನೋಡ್ತೀರಾ. ಸೊ ಇದಿಷ್ಟ ಆಗಿತ್ತು ವರ್ಕ್ ಬಗ್ಗೆ ಡೀಟೇಲ್ಸ್. ಇನ್ನೂ ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ತಿಳ್ಕೊಳ್ಳಿ, ಅಂಡ್ ವಾಟ್ಸಪ್ ಮಾಡಿ ಗೈಡ್ ಮಾಡ್ತೀನಿ. ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಯೂಟಿಲೈಸ್ ಮಾಡ್ಕೊಳ್ಳಿ. ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡಿ ನಾನು ಇವಾಗ ಈ ಕಂಪ್ನಿಲಿ ಒಂದೇ ತಿಂಗಳಿಗೆ 42,000 ದುಡಿದಿದ್ದೀನಿ. ದಟ್ಸ್ ನಾಟ್ ಅ ಜೋಕ್. ಸೊ ಯಾವುದೇ ರೀತಿ ಜೋಕ್ ಅಲ್ಲ. ನಾನು ಇಲ್ಲಿ ಕೋರ್ಸಸ್ಗೆ ಫೀಸ್ ಪೇ ಮಾಡಿರೋ ಅಮೌಂಟ್ ಬಂದು 10,000. ನಾನು 10,000 ದುಡ್ಡು ಕಟ್ಟಿರೋದ್ರಿಂದ ನಾನು ಹೈಯೆಸ್ಟ್ ಅರ್ನಿಂಗ್ ನ ಮಾಡ್ಲಿಕ್ಕಾಯ್ತು. ಅಂಡ್ ಎಲ್ಲಾ ಸ್ಕಿಲ್ಸ್ ಗಳು ಕಲಿಯುವಂತ ನನಗೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಹಾಗಾಗಿ ನಾನು 10,000 ಕೋರ್ಸ್ ನ ಇದು ಒನ್ ಟೈಮ್ ಪೇಮೆಂಟ್ ಅಷ್ಟೇನೆ. ಅದಕ್ಕೋಸ್ಕರ ನಾನು ಫುಲ್ ಪೇ ಮಾಡಿ ಕೋರ್ಸಸ್ ಗಳನ್ನ ತಗೊಂಡು ಇಲ್ಲಿ ನಾನು ಫ್ರೀಲಾನ್ಸಿಂಗ್ ಸ್ಕಿಲ್ಸ್ ನ ಕಲ್ತು ಈಗ ಇಷ್ಟೆಲ್ಲ ಅರ್ನ್ ಮಾಡ್ತಾ ಇದ್ದೀನಿ. ಅಂಡ್ ನನಗೆ ನಿಮ್ಗೆ ಲೀಗಾಲಿಟಿ ಪ್ರೂಫ್ ಜೊತೆಗೆ ನಿಮ್ಗೆ ಪೇಮೆಂಟ್ ಪ್ರೂಫ್ ಬೇಕು ಅಂತ ಹೇಳಿದ್ರು ವಾಟ್ಸಪ್ ಮಾಡಿ ಕಳಿಸ್ಕೊಡ್ತೀನಿ. ಹಾಗೆ ನನ್ನ ವಾಟ್ಸಪ್ ನಂಬರ್ ಸೇವ್ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ಸ್ ನ ನೋಡಿ ವಾಟ್ಸಪ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ನಂಬಿಕೆ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಜಾಯಿನ್ ಆಗ್ಬೋದು. ಆಲ್ ದ ವೆರಿ ಬೆಸ್ಟ್.